ನೀನೇನೋ ತಮ್ಮ ಕಾಲ್ ಮೇಲೆ ತಾವೇ ಕಲ್ಲು ಹಾಕೊಂಡು ನೋವು ನೋವು ಅಂದ್ರೆ ಅದಕ್ ನಾನು ಹೊಣೆನಾ? ಮದ್ವೆನಲ್ಲಿ ಸುಮ್ನೆ ಖರ್ಚು ಮಾಡ್ಬೇಡಿ ಅಂತ ಗಿಣಿ ಹೇಳ್ದಂಗ್ ಹೇಳ್ದೆ. ಆದ್ರೆ ಅವ್ರು ಕೇಳಿದ್ರ ನನ್ ಮಾತು? ಸೀಮೆಗಿಲ್ದೇ ಇರೋ ಮಗಳು ಅಂತ ಆಡಂಬರ ತೋರ್ಸ್ಕೊಳಕ್ ಹೋದ್ರೆ ಹೀಗೆ ಆಗೋದು. ಈಗೇನಮ್ಮ, ಪತ್ರ ಕೊಡ್ತೀಯೋ ಇಲ್ವೋ? ಬಾಯಿ ಮುಚ್ಕೊಂಡು ಹೋದ್ರೆ ನಿಮ್ಗೂ ಒಳ್ಳೇದು, ನನ್ಗೂ ಒಳ್ಳೇದು. ಬೆಳಗ್ಗೆಯಿಂದ ನನ್ ಕೈ ಬೇರೆ ಯಾಕೋ ತುಂಬಾ ಕೆರಿತಾ ಇದೆ. ಪತ್ರ ಗಿತ್ರ ಅಂದ್ರೆ ಮೂತಿ ಪಚಡಿ ಆಗೋಗುತ್ತೆ. ಹುಷಾರ್. ನೀನು ಮೂತಿನ ಪಚಡಿನಾದ್ರೂ ಮಾಡು, ಪೂರಿನಾದ್ರೂ ಮಾಡು, ನಮಗ ಪತ್ರ ಬೇಕೇ ಬೇಕು. ನೀನೀಗ ಕೊಡ್ತೀಯೋ ಇಲ್ವೋ? ಕೊಡು ಕೊಡು ಅಂತ ಕೇಳಿದ್ರೆ ಪತ್ರ ಕೊಡಲ್ಲ. ಅದ್ರ ಬದಲು ನಿನಗೆ 4 ಗೂಸ ಕೊಡ್ತೀನಿ ಅಷ್ಟೇ. ಏಯ್, ಬಾಯಿ ಮುಚ್ಕೊಂಡಿರೋ. ಇಂಥವ್ರ ಹತ್ರ ಮಾತಾಡಿದ್ರೆ ಸುಮ್ನೆ ನಮ್ಮ ಎನರ್ಜಿನೇ ವೇಸ್ಟ್ ಕಣೋ. ಕೇಳ್ತಾ ಇದ್ರು ಹೇಗೆ ಹೋಗ್ತಿದಾರ ನೋಡು. ಏಯ್, ಏನ್ರ ಆಯ್ತು? ಯಾಕಷ್ಟು ಜೋರಾಗಿ ಮಾತಾಡ್ತಿದ್ದೀರಾ? ಏನೂ ಇಲ್ಲ ಅಕ್ಕ. ಈಗ ನೀವಿಬ್ರು ಏನಾಯ್ತು ಅಂತ ಹೇಳ್ತೀರಾ ಇಲ್ವಾ? ಏನಿಲ್ಲ ಅಕ್ಕ, ಅಮ್ಮನ ಹತ್ರ ಪತ್ರ ಕೊಡಮ್ಮ, ಅಕ್ಕ ಕಷ್ಟದಲ್ಲಿ ಇದ್ದಾಳೆ ಅಂತ ಕೇಳಿದ್ವಿ ಅಷ್ಟೇ. ಅಷ್ಟಕ್ಕೆ ಮೂತಿನ ಪಚಡಿ ಮಾಡ್ತೀನಿ, ಸಂಡಿಗೆ ಮಾಡ್ತೀನಿ ಅಂತ ಕಿರ್ಚಾಡ್ಕೊಂಡು ಹೋದ್ರು. ಅಲ್ಲ ಕಣ್ರು, ನೀವ್ ಯಾಕೆ ಅವ್ರ ಹತ್ರ ಪತ್ರ ಕೇಳಕ್ ಹೋದ್ರಿ? ನೀನು ಮತ್ತೆ ಅಪ್ಪ ಕಷ್ಟಪಡ್ತಿರೋದನ್ನ ನಮ್ಮಿಂದ ನೋಡೋದಕ್ಕೆ ಆಗ್ತಾ ಇಲ್ಲ ಅಕ್ಕ. ಕಷ್ಟ ಆಗ್ತಿದೆ ನಿಜ, ಹಾಗಂತ ಅವರೇ ನಮಗೆ ಪತ್ರ ಕೊಡೋದು ಬೇಡ. ನಾನು ಅಪ್ಪ ಹೇಗಾದ್ರೂ ಮಾಡಿ ದುಡ್ಡನ್ನ ಅರೇಂಜ್ ಮಾಡ್ತೀವಿ. ಸದ್ಯ ತಲೆ ಬಿಸಿ ಕಮ್ಮಿ ಆಯ್ತು. ನಮ್ರತ, ಕಿಟಿ, ನಮಗೋಸ್ಕರ ನೀವು ನಿಮ್ಮಮ್ಮನ ಹತ್ರ ಜಮೀನಿನ ಪತ್ರ ಕೇಳಕ್ ಹೋಗ್ಬೇಡಿ. ಅವಳೆಂತವಳು ಅಂತ ನಿಮ್ಗೆ ಗೊತ್ತಿದೆ. ಅವಳು ನಿಮ್ಗಳಿಗೂ ಊಟದಲ್ಲಿ ವಿಷ ಬೆರೆಸಿದ್ರು ಬೆರೆಸ್ಕೊಟ್ಬಿಡ್ತಾಳೆ. ಅಯ್ಯೋ 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 ರೀ, ಏನ್ರಿ ಹೇಳ್ತಾ ಇದ್ದೀರಾ? ನಾನು ಹೆತ್ತ ಮಕ್ಕಳಿಗೆ ವಿಷ ಹಾಕ್ತೀನಾ? ಅವರಿಬ್ರು ಚೆನ್ನಾಗಿರ್ಲಿ ಅಂತ ಹಗಲು ರಾತ್ರಿ ಕಷ್ಟ ಪಡ್ತಾ ಇದ್ದೀನ್ರಿ. ಅಮ್ಮ, ನೀನು ನಮಗೋಸ್ಕರ ಕಷ್ಟಪಟ್ಟಿಲ್ಲ, ಇನ್ನೊಬ್ಬರಿಗೆ ಕಷ್ಟ ಕೊಟ್ಟು ನಮ್ಮನ್ನು ಚೆನ್ನಾಗಿಡ್ಬೇಕು ಅಂತ ನೋಡ್ತಾ ಇದೀಯ. ಈ ಥರ ಮಾಡಿದ್ರೆ ನಾವು ಹಾಳಾಗೋಗ್ತೀವಮ್ಮ. ಸಾಕು, ಮುಚ್ಚ ಬಾಯಿ. ನಿಮ್ಗಳನ್ನ ಹಾಳು ಮಾಡ್ತಿರೋದು ನಾನಲ್ಲ, ನಿಮ್ಮಪ್ಪ. ಈ ಸಪ್ತಮಿನ ತಲೆ ಮೇಲೆ ಹೊತ್ಕೊಂಡು ನಿಮ್ಮಿಬ್ರನ್ನ ಬೀದಿಗೆ ತರ್ತಾ ಇದ್ದಾರೆ. ಏಯ್ ಮನೆ ಹಾಳಿ, ಎಂಥ ಮಾತು ಅಂತ ಆಡ್ತೀಯೆ? ಏಯ್, 3 ಜನನು ನನ್ನ ಮಕ್ಕಳೇನೆ ಕಣೆ. 3 ಜನರನ್ನು ನಾನು ಸಮನಾಗೆ ನೋಡ್ತಾ ಇದ್ದೀನಿ. ಇದನ್ನ ನಾನ್ ನಂಬೇಕಾ? ಏಯ್, ನೀನ್ ನಂಬದ್ರೆಷ್ಟು ಬಿಟ್ರೆ ಅಷ್ಟೇ. ನಾನೇನು ಅಂತ ನನ್ನ ಮಕ್ಕಳಿಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅಷ್ಟೇ ಅಲ್ಲ, ನೀನೆಂತವಳು ಅನ್ನೋದು ಕೂಡ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಏಯ್, ಒಂದು ದಿನಕ್ಕಾದ್ರೂ ಸಪ್ತಮಿನ ಸ್ವಂತ ಮಗಳು ಅನ್ನೋ ತರ ನೋಡಿದ್ದೇನೆ ಪಾಪಿ ನೀನು, ಅಲ್ವೇ? ಸಪ್ತಮಿ ಜಾಗದಲ್ಲಿ ನಮ್ರತಾ ಇದ್ದಿದ್ರೆ ಹಿಂಗೆ ನಡ್ಕಂತ ಇದ್ದೇನೆ. ಆಗ ನಮ್ರತನ್ಗೆ ಜಮೀನಿನ ಪತ್ರ ಕೊಡಲ್ಲ ಅಂತಿದ್ದೇನೆ ನೀನು. ನಮ್ಮಗಳು ಯಾಕ್ರಿ ಸಪ್ತಮಿ ಆಗ್ತಾಳೆ? ಪತ್ರ ಕೇಳೋಂತ ಕರ್ಮ ಅವಳಿಗೇನ್ರಿ ಬಂದಿರೋದು? ಅವಳೇನ್ರಿ ಪಾಪ ಮಾಡಿದಾಳೆ? ಏಯ್, ಅಂದ್ರೆ ಏನೇ ನಿನ್ ಮಾತಿನ ಅರ್ಥ? ಸಪ್ತಮಿ ಪಾಪ ಮಾಡಿದಾಳೆ ಅಂತ ನಾಲ್ಗೆ ಸೀಳ್ ಹಾಕ್ಬಿಡ್ತೀನಿ. ಅಪ್ಪ ಸುಮ್ಮನೆ ಇರಿಪ್ಪ, ಜಗಳ ಮಾಡ್ಕೊಂಡು ನಿಂತ್ಕೊಳ್ಳೋಕೆ ನಮಗೆ ಟೈಮ್ ಇಲ್ಲ. ಅದಕ್ಕಿಂತ ಮುಖ್ಯವಾದ ಕೆಲಸ ಇದೆ. ಬನ್ನಿ ಹೋಗೋಣ ನಾವು. ಬನ್ನಿ ಅಪ್ಪ. ಹೋಗಿ ಹೋಗಿ, ಇಬ್ರು ಬೀದಿನಲ್ಲಿ ಭಿಕ್ಷೆ ಬೇಡಿ. ಆವಾಗ ನಿಮ್ಮಿಬ್ರಿಗೂ ಬುದ್ಧಿ ಬರುತ್ತೆ. ಛೀ, ನೀನು ಒಬ್ಳು ಅಮ್ಮನೇನಮ್ಮ.
ಯಾಕಾದ್ರೂ ನೀನು ಹೊಟ್ಟೆಲ್ ಹುಟ್ಟಿದ್ವೋ. ಛೇ, ಏ ಕಿಟ್ಟಿ ಬಾರೋ. ಏಯ್ ಛೇ, ಹೋಗ್ರೋ ಹೋಗಿ. ಇವಾಗ ನಿಮಗ್ ಗೊತ್ತಾಗಲ್ಲ. ನಿಮ್ಮಪ್ಪ ನಿಮ್ಮ ಅಕ್ಕ ಸೇರ್ಕೊಂಡು ನಿಮ್ಮಿಬ್ರಿಗೂ ಅನ್ಯಾಯ ಮಾಡ್ತಾರಲ್ಲ, ಆವಾಗ ನಿಮ್ಮಿಬ್ರಿಗೆ ಬುದ್ಧಿ ಬರುತ್ತೆ. ಛೇ, ಅಮ್ಮ ಪಪ್ಪನ್ ಕಣ್ ತಪ್ಸಿ ಡಬ್ಬಿ ತಗೊಂಡು ಆ ಕಡೆ ಯಾಕೆ ಹೋದ್ರು? ಏನೋ ಇದೆ, ಫಾಲೋ ಮಾಡ್ತೀನಿ. ವಾಟರ್ ಕ್ಯಾನ್ ಬಿಕಾರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಸ್ವಂತ ಮನೇಲೆ ರಾಬ್ರಿ ಮಾಡ್ತಿದ್ಯಾ? ಪಪ್ಪಂಗ್ ಈಗ್ಲೇ ಈ ವಿಷಯ ಹೇಳ್ಬೇಕು. ಮಾಡ್ತೀನಿರು. ಪಪ್ಪ, ಏನ್ ಮಂಜು? ಪಪ್ಪ, ನಿಮ್ ಹೆಂಡತಿ ಆ ಸಪ್ತಮಿಗೆ ಹೆಲ್ಪ್ ಮಾಡಕ್ಕೋಸ್ಕರ ತನ್ ಒಡವೆನ ತಾನೇ ಕಳ್ತನ ಮಾಡ್ಕೊಂಡು ತಗೊಂಡ್ ಹೋಗ್ತಿದ್ದಾರೆ. ಪಾಪ, ಕಳ್ಳಿ ಕಮಿಂಗ್.